ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ಇರುತ್ತೆ. ಸೊ ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿರುತ್ತೆ. ಬಿ ಖಾತಾ ಪ್ರಾಪರ್ಟಿ. ಸೊ ಮನೆ ಮುಂದೆ ರೋಡ್ ಇದು 25 ಫೀಟ್ ರೋಡ್ ಇರುತ್ತೆ. ಸೊ ಏರಿಯಾ ಕೂಡ ಅಬ್ಸರ್ವ್ ಮಾಡ್ಬೋದು, ತುಂಬ ಡೆವಲಪ್ ಆಗಿದೆ. ಸೊ ರೆಂಟಲಲ್ಲಿ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ರೆಂಟಲ್ ಕೂಡ ಸಿಗುತ್ತೆ. ಸೊ ಇದೆ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ಪ್ರಾಪರ್ಟಿ ಡೈಮೆನ್ಷನ್ 32/33 ಬರುತ್ತೆ. ರೋಡ್ ಬೈ 32 ಬರುತ್ತೆ, ಲೆಂತ್ ಬೈ 33 ಬರುತ್ತೆ. ಟೋಟಲ್ 1000 ಸ್ಕ್ವೇರ್ ಫೀಟ್ ಇರುತ್ತೆ ಮನೆ. ಸೊ ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ, ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಮಾಡಿದ್ದಾರೆ. ಗ್ರೌಂಡಲ್ಲಿ 1 RK, ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರ್ ಬಂದ್ಬಿಟ್ಟು 2 BHK 3 ಯೂನಿಟ್ಸ್ ಇರುತ್ತೆ. ಸೊ ಫ್ರಂಟ್ ಎಲಿವೇಷನ್ ಎಲ್ಲ ನೋಡಿದ್ರಲ್ಲ, ತುಂಬ ಯೂನಿಕ್ ಆಗಿದೆ, ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಟೋಟಲ್ ಬಂದ್ಬಿಟ್ಟು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇರುತ್ತೆ. ಟೋಟಲ್ 9 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಬ್ರಿಕ್ಕಲ್ಲಿ ಕಟ್ಟಿರುವಂಥದ್ದು, ಆಲೋ ಬ್ರಿಕ್ಸಲ್ಲಿ ಕಟ್ಟಿರುವಂಥದ್ದು. ಸೊ ಸಿಮೆಂಟ್ ಎಲ್ಲ ರಾಮ್ಕೋ ಸಿಮೆಂಟ್ಸ್ ಯೂಸ್ ಮಾಡಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಮೇನ್ ಗೇಟ್ ಇದು. ಸೊ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಓಪನ್ ಗೇಟ್ ಇರುತ್ತೆ. ಸೊ ಪಾರ್ಕಿಂಗ್ ನೋಡ್ಬೋದು, 2 ಕಾರ್ ಆರಾಮಾಗಿ ಹಾಕ್ಕೋಬೋದು. 7 ಸೀಟರ್ ಎಲ್ಲ 5 ಸೀಟರ್ 2 ಕಾರ್ನ ಆರಾಮಾಗಿ ಹಾಕ್ಕೋಬೋದು. ಸೊ ಹಾಗೆಯೇ ಒಂದು 4 to 5 2 ವೀಲರ್ಸ್ ಕೂಡ ಪಾರ್ಕ್ ಮಾಡ್ಕೋಬೋದು. ಅದು ಪಾರ್ಕಿಂಗ್ ಏರಿಯಾ ಕೂಡ ಬಿಟ್ಟಿದ್ದಾರೆ. ಸೊ ವಾಲ್ಗೆಲ್ಲ ಅಷ್ಟೇ ಫ್ರಂಟ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ 2x4. ಸೊ ಮನೆಗೆ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ಸ್, 4 ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ ಪ್ರೊವೈಡ್ ಮಾಡಿ ವಿತ್ ಪಾರ್ಟಿಷನ್ ಕೂಡ ಕೊಟ್ಟಿದ್ದಾರೆ. ಸೊ ಸುತ್ತಲೂ ಪ್ಯಾಸೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೀಟಾಗಿ. ಸೊ 1.5 ಫೀಟ್ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಸೊ ಮನೆಗೆ ವೆಂಟಿಲೇಷನ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಪಾರ್ಕಿಂಗ್ ಕೂಡ ಅಬ್ಸರ್ವ್ ಮಾಡೋದು ತುಂಬ ಸ್ಪೇಸಿಯಸ್ ಆಗಿಬಿಟ್ಟಿದ್ದಾರೆ. 2 ಕಾರ್ನ ಆರಾಮಾಗಿ ಹಾಕ್ಕೋಬೋದು. ಸೊ ಮನೆಗಿದು ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು ಟೋಟಲ್ ಬಂದ್ಬಿಟ್ಟು 5 ಮೀಟರ್ಸ್ ಬರುತ್ತೆ. 4 ಮನೆಗೆ ಬರುತ್ತೆ, 1 ಕಾಮನ್ ಮೀಟ್ರ್ ಬರುತ್ತೆ. ಸೊ ಅದಕ್ಕೆ ಎಲ್ಲದಕ್ಕೂ 3 ಕಿಲೋವಾಟ್ ಪ್ರೊವೈಡ್ ಮಾಡಿ ಡೆಪಾಸಿಟ್ ಎಲ್ಲ ಮಾಡಿ ಪರ್ಮನೆಂಟ್ ಮಾಡಿಕೊಡ್ತಾರೆ. ಸೊ ಇದು ಪ್ಯಾಸೇಜ್ ಇದು ಮನೆ ಮುಂದೆ ಪ್ಯಾಸೇಜ್ ಕೂಡ ಅಬ್ಸರ್ವ್ ಮಾಡೋದು ಆಲ್ಮೋಸ್ಟ್ 3.5 ಫೀಟ್ ಮೇಲೇ ಇದೆ. ಸೊ ಇಲ್ಲೂ ಅಷ್ಟು ಫ್ರಂಟ್ ವಾಲ್ಗಳನ್ನು ಅಪ್ ಟು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಇದು 2x4. ಸೊ ಮನೆಗೆ ಒಂದು ಬೋರ್ವೆಲ್ ಇದೆ ಮತ್ತು ಸಂಪ್ ಕೂಡ ಇದೆ. ಸಂಪ್ ಬಂದ್ಬಿಟ್ಟು 15,000 ಲೀಟರ್ ಕೆಪಾಸಿಟಿ ಮಾಡಿದ್ದಾರೆ. ಬೋರ್ವೆಲ್ ಬಂದ್ಬಿಟ್ಟು ಆಲ್ಮೋಸ್ಟ್ 1000 ಫೀಟ್ ಹಾಕಿದ್ದಾರೆ. ಒಳ್ಳೆ ವಾಟರ್ ಕೂಡ ಇದೆ. ಸೊ ಆಲ್ರೆಡಿ ರನ್ನಿಂಗ್ ಇದೆ ಬೋರ್ವೆಲ್ ಕೂಡ. ಸೊ ಇದು ಬ್ಯಾಕ್ ಸೈಡ್ ಪ್ಯಾಸೇಜ್ ಇದು. ಸೊ ಅಬ್ಸರ್ವ್ ಮಾಡ್ಬೋದು, 2 ಮನೆಗಿನ ಆಲ್ಮೋಸ್ಟ್ 4 ಫೀಟ್ ಗ್ಯಾಪ್ ಇದೆ. ಸೊ ವೆಂಟಿಲೇಷನ್ಗೇನು ಸಮಸ್ಯೆ ಇಲ್ಲ. ಸೊ ಇದು ಗ್ರೌಂಡ್ ಫ್ಲೋರಲ್ಲಿ 1 RK ಮಾಡಿದ್ದಾರೆ. ಮೇನ್ ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ. ಒಂದು ವಿಂಡೋ ಕೂಡ ಟೀ ಕುಡ್ ಪ್ರೊವೈಡ್ ಮಾಡಿದ್ದಾರೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಫೇಸಿಂಗ್ ನಾರ್ತ್ ಇರುತ್ತೆ ಡೋರ್ ಫೇಸಿಂಗ್ ಇದು. ಸೊ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇರುತ್ತೆ. ಸೊ ಫುಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಇದು 1 RK ಇದು ಹಾಲ್ ಇದು. ಸೊ ಹಾಲಲ್ಲಿ ನೋಡ್ಬೋದು TV ಯೂನಿಟ್ ಮಾಡಿದ್ದಾರೆ. ಸಿಂಪಲ್ಲಾಗಿ ಬಾರ್ಡ್ರಲ್ಲಿ POP ಮಾಡಿದ್ದಾರೆ. ವುಡನ್ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲೂ 2 ವಿಂಡೋ ಕೊಟ್ಟಿದ್ದಾರೆ. ಸೊ 2 ಅಷ್ಟೇ 3x4 ಕೊಟ್ಟಿದ್ದಾರೆ ವಿಂಡೋನು ವಿತ್ ರೆಡ್ ಸಾಲ್ ಮೆಟೀರಿಯಲ್ಲು ವಿಂಡೋಸ್ ಎಲ್ಲನೂ. ಸೊ ಇಲ್ಲಿ ಕಾಮನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಟಾಯ್ಲೆಟ್ಸ್ ಎಲ್ಲ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ಅಪ್ ಟು ರೂಪ್ವರೆಗೂ ಇಲ್ಲೂ ವೆಸ್ಟಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಮತ್ತು ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈ ಕಿಚನ್ ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರಲ್ಲೂ ಅಷ್ಟೇ ಮಿಡ್ ಯೂನಿಟ್ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಮತ್ತು ಪಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ವಿಂಡೋ ಕೂಡ ಅಷ್ಟೇ ವುಡನ್ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ರೀ ವಾಷಬಲ್ ಇರುತ್ತೆ. ಸೊ ಇಲ್ಲೂ ಅಷ್ಟೇ ವಾರ್ಡ್ರೂಬ್ಸ್ ಎಲ್ಲ ಮಾಡಿದ್ದಾರೆ. ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋಕೆ ವಾರ್ಡ್ರೂಬ್ ಎಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟು ಇದು ಗ್ರೌಂಡ್ ಫ್ಲೋರಲ್ಲಿ 1 RK ಪಾರ್ಕಿಂಗ್ ಬಿಟ್ಟು 1 RK ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಸ್ಟೆಪ್ಸ್ ಕೂಡ ನೋಡ್ಬೋದು 3 ಫೀಟ್ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೂ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ, JSL ಕಂಪ್ನಿದು. ಸ್ಟೆಪ್ಸ್ಗೆಲ್ಲ ಆಂಟಿಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಲಪೋತ್ರ ಕಂಪ್ನಿ. ಲಪೋತ್ರದ್ದು ಅಷ್ಟೇ ಇದು ಗ್ರಾನೈಟ್ ಎಲ್ಲ ಸ್ಟೆಪ್ಸ್ಗೆಲ್ಲ ಹಾಕಿರೋದು. ಸೊ ಫಸ್ಟ್ ಫ್ಲೋರ್ ಇದು ಡಬಲ್ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಚಿಲ್ಲು ಫ್ರಂಟ್ಗೆಲ್ಲ ಅಷ್ಟೇ ಸೇಫ್ಟಿ ಗ್ರಿಲ್ ಕೂಡ SS ಎಲ್ಲ ಮಾಡಿದ್ದಾರೆ ನೋಡ್ಬೋದು. ಇಲ್ಲೊಂದು ಸೇಫ್ಟಿ ಡೋರ್ ಬರುತ್ತೆ ಫ್ರಂಟೆಲ್ಲ, ಅದು ಕೂಡ SS ಬರುತ್ತೆ. ಸೇಫ್ಟಿ ಗ್ರಿಲ್ ಎಲ್ಲ ಟೋಟಲ್ SS ಮಾಡಿದ್ದಾರೆ ಫಸ್ಟ್ ಫ್ಲೋರ್ಗೆ ಮಾತ್ರ. ಸೊ ಇಲ್ಲೂ ಎಷ್ಟು ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿ 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಪ್ಯಾಸೇಜ್ ಕೂಡ ಅಷ್ಟೇ 4 ಫೀಟ್ ಇದೆ ಪ್ಯಾಸೇಜ್ ಕೂಡ ಅದನ್ನು ಇಲ್ಲಿ. ಸೊ ಪ್ಯಾಸೇಜ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಇದು ಮೇನ್ ಡೋರ್ ಇದು. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇದೆ. ಡೋರು ಮತ್ತು ವಿಂಡೋ ವಾಸ್ಕಲ್ಲು ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ ನೋಡ್ಬೋದು. PU ಪಾಲಿಶ್ ಮಾಡಿದ್ದಾರೆ. ಡೋರ್ಸ್ ಕೂಡ ಅಷ್ಟೇ ಒಳ್ಳೆ ಕ್ವಾಲಿಟಿ ಡೋರ್ಸ್ ಯೂಸ್ ಮಾಡಿದ್ದಾರೆ ಟೀ ಕುಡ್ದು. ಸೊ ಹಾಲ್ ಇದು. ಸೊ ಹಾಲಿಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಹಾಲಲ್ಲಿ TV ಯೂನಿಟು. ಸೊ ಸಿಂಪಲ್ಲಾಗಿ POP ಕೂಡ ಮಾಡಿದ್ದಾರೆ. POP ಎಲ್ಲನೂ ವುಡನ್ ಫಿನಿಶಿಂಗ್ ಎಲ್ಲ ವುಡನ್ ಪೇಂಟಿಂಗ್ ಮಾಡಿರೋದು ಅದು. ಸೊ ನಾರ್ಮಲ್ POP ಮಾಡಿದ್ದಾರೆ. ಸೊ ಇದು ಅಷ್ಟೇ ಫ್ರಂಟ್ ವಿಂಡೋ ಕೂಡ ಅಷ್ಟೇ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಸೊ TV ಯೂನಿಟ್ ಕೂಡ ನೋಡ್ಬೋದು. ಸೊ ವುಡನ್ ಶೀಟ್ ವಿತ್ ಲ್ಯಾಮಿನೇಟೆಡ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ಇದು ವಿನಿಯರ್ ಲ್ಯಾಮಿನೇಟೆಡ್ ಪ್ರೊವೈಡ್ ಮಾಡಿದ್ದಾರೆ TV ಯೂನಿಟು.
ಇದು ಸಹ ಹಾಲಲ್ಲಿ ಒಂದು 2 ವಿಂಡೋ ಇದೆ ಸರ್. ಇದು ಬಂದ್ಬಿಟ್ಟು 6x4 ಇದೆ ವಿಂಡೋ ಇದು. ಸೊ ಇದು ಪೂಜಾ ರೂಮ್. ಇದು ಪೂಜಾ ರೂಮ್ ವಾಸ್ಕಲ್ಲು ಮೇನ್ ಡೋರ್ ಟೀ ಕುಡ್ ಇರುತ್ತೆ ವಿತ್ ಪಿ ಯು ಪಾಲಿ ಕೊಟ್ಟಿದ್ದಾರೆ ಇದಕ್ಕೂ. ಸೊ ಪೂಜಾ ರೂಮ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಅಲ್ಲಿಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಿತ್ ಗೋಲ್ಡನ್ ಬೀಡಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಸಿಂಪಲ್ಲಾಗಿ POP ಕೂಡ ಮಾಡಿದ್ದಾರೆ ನೋಡ್ಬೋದು. ಸೊ ಪೂಜಾ ರೂಮು ಅಷ್ಟೇ ನೀಟಾಗಿ ಸ್ಪೇಸಿಯಸ್ ಆಗಿ ಬಂದಿದೆ. ಮನೆ ಮಾತ್ರ ಪಕ್ಕ ವಾಸ್ತು ಮೇಂಟೈನ್ ಮಾಡಿದ್ದಾರೆ. ಸೊ ಎಲ್ಲನೂ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಹಾಲ್ ಕೂಡ ಅಬ್ಸರ್ವ್ ಮಾಡೋದು ತುಂಬ ಸ್ಪೇಸಿಯಸ್ ಆಗಿದೆ. ಸೊ 1000 ಸ್ಕ್ವೇರ್ ಫೀಟ್ ಅಲ್ವಾ. ಸೊ 2 BHK ಆದರೆ ಆರಾಮಾಗಿ ಸ್ಪೇಸಿಯಸ್ ಆಗಿ ಬರುತ್ತೆ ಮನೆ. ಸೊ ಕಿಚನ್ ಆರ್ಚ್ ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ವುಡನ್ ಫಿನಿಶಿಂಗಲ್ಲಿ ಶೋಕೇಸ್ ಡಿಸೈನಲ್ಲಿ ಮಾಡಿದ್ದಾರೆ ಕಿಚನ್ ಆರ್ಚ್ ಇದೆ. ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟು, ಯೂನಿಟು ಮತ್ತು SS ಬಾಸ್ಕೆಟ್ಸು. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ 2x4. ಸೊ ವಿತ್ ಫ್ರೀ ವಾಷಬಲ್ ಇರುತ್ತೆ. ಫ್ರಿಜ್ ಪಾಯಿಂಟ್ ಕೂಡ ಸಪ್ರೇಟಾಗಿ ಪ್ರೊವೈಡ್ ಮಾಡಿದ್ದಾರೆ. ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಚುಮ್ನಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಚುಮ್ನಿ ಹಾಕ್ಕೋಬೇಕಾಗುತ್ತೆ, ಅವ್ರೇನು ಪ್ರೊವೈಡ್ ಮಾಡೋದಿಲ್ಲ. ಸೊ ಟ್ಯಾಪ್ಸ್ ಎಲ್ಲ ಅಷ್ಟೇ ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ 2 ರೂಮ್ ಬರುತ್ತೆ. ಒಂದು ಕಾಮನ್ ರೂಮ್, ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು ಮನೆಗೆ. ಸೊ ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಯೂಸ್ ಮಾಡಿದ್ದಾರೆ, UPC ಡೋರ್ಸ್ ಇದು. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ 2x4 ಇದು. ಸಿಂಗಲ್ ಪೀಸ್ ಕಮೋಡ್ ಪ್ರೊವೈಡ್ ಮಾಡಿದ್ದಾರೆ. ಸೆರಾ ಫಿಟ್ಟಿಂಗ್ ಕೊಟ್ಟಿದ್ದಾರೆ. ಟ್ಯಾಪ್ಸ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಸೊ ಇದು ಕಾಮನ್ ರೂಮ್ ಇದು. ಸೊ ರೂಮ್ ಸೈಜ್ ಕೂಡ ಅಷ್ಟೇ ಡೀಸೆಂಟ್ ಇದೆ. ಲೈಕ್ ನಿಮಗೆ 9x10 ಇದೆ. ಸೊ ಇದರಲ್ಲಿ ಕಿಂಗ್ ಸೈಜ್ ಇಲ್ಲ, ಕ್ವೀನ್ ಸೈಜ್ ಹಾಕೋಬೋದು. ಕ್ವೀನ್ ಸೈಜ್ ಹಾಕೊಂಡ್ರೆ ಬೆಟರ್ ಈ ರೂಮ್ಗೆ. ಸೊ ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ. ಸ್ಟ್ಯಾಂಡಿಂಗ್ ಮಿರರ್ ಕೂಡ ಪ್ರೊವೈಡ್ ಮಾಡಿ ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಸೊ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ 2x4. ಸೊ ಈ ರೂಮ್ಗೆ ಬಾಲ್ಕನಿ ಇದು. ಸೊ ಬಾಲ್ಕನಿ ಡೋರ್ ಎಲ್ಲ ಸಹ ರೆಡಿಮೇಡ್ ಡೋರ್ ಇರುತ್ತೆ. ಸೊ ಬಾಲ್ಕನಿ ರೆಡಿಮೇಡ್ ಡೋರ್ ಇರುತ್ತೆ. ಇಲ್ಲೂ ಫ್ರಂಟ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮುಂದ್ಗಡೆ ಬಂದುಬಿಟ್ಟು ಫ್ರಂಟ್ಗೆ ಟಫಾನ್ ಗ್ಲಾಸ್ ವಿತ್ SS ಬೀಡಿಂಗ್ ಕೊಟ್ಟಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಕೂಡ ಮಾಡಿದ್ದಾರೆ, UPC ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೊ ಗ್ರಾನೈಟ್ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ ಇದು ಪ್ಯಾಸೇಜ್ಗೆಲ್ಲನೂ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ಮಾಸ್ಟರ್ ಬೆಡ್ರೂಮ್ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ಇಲ್ಲೂ ಅಷ್ಟೇ ಡೋರ್ಸ್ ಎಲ್ಲ ರೆಡಿಮೇಡ್ ಇರುತ್ತೆ. ವಾಸ್ಕಲ್ ಮಾತ್ರ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಸೊ ಇಲ್ಲಿ ಒಂದು ವಾಲ್ಗೆ ರಾಯಲ್ ಪ್ಲೇ ಯೂಸ್ ಮಾಡಿದ್ದಾರೆ. ಸೊ ಮಿಕ್ಕಿದ್ದು ಒಂದು ವಿಂಡೋ ಕೂಡ ಪ್ರೊವೈಡ್ 4x4 ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರೂಮ್ ಸೈಜ್ ಬಂದುಬಿಟ್ಟು 14x14 ಇದೆ. ಸೊ ಇದರಲ್ಲೂ ಸಹ ಸ್ಲೈಡಿಂಗ್ ಕಬೋರ್ಡ್ ಮಾಡಿದ್ದಾರೆ ವಿತ್ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇದು ರೆಸ್ಟ್ ರೂಮ್ ಇದು. ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಡೋರ್ಸ್ ಎಲ್ಲ ಸಹ WPC ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರಲ್ಲೂ ಸಹ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲನೂ ಸೆರಾ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಇರುತ್ತೆ. ಇದರಲ್ಲಿ ಗೀಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಗೆ ಮಾತ್ರ ಒಂದು ಗೀಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದಕ್ಕೆ ಸೋಲಾರ್ ಕೂಡ ಕೊಡ್ತಾರೆ ಫಸ್ಟ್ ಫ್ಲೋರ್ಗೆ ಮಾತ್ರ 200 ಲೀಟರ್ಸ್ದು. ಸೊ ಅದು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಈ ಫ್ಲೋರ್ ಮಾತ್ರ ಯಾರಾದರೂ ತೊಗೊಳ್ಳೋಕ್ಕೆ ಸ್ವಲ್ಪ ನೀಟಾಗಿರಲಿ ಅಂತ ಸ್ಟ್ಯಾಂಡರ್ಡಾಗಿ ಮಾಡಿದ್ದಾರೆ ಫಸ್ಟ್ ಫ್ಲೋರ್ ಮಾತ್ರ. ಸೊ ಇನ್ನು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರ್ ಕೂಡ ಸೇಮ್ ಇರುತ್ತೆ, ಏನೂ ಚೇಂಜಸ್ ಇರೋಲ್ಲ. ಬಟ್ ಸೇಫ್ಟಿ ಗ್ರಿಲ್ ಬರೋದಿಲ್ಲ ಅದಕ್ಕೆ. ಸೊ ಇನ್ನು ರಿಮೈನಿಂಗ್ ಎಲ್ಲ TB ಯೂನಿಟು, ಮಾಡ್ಲರ್ ಕಿಚನ್, POP ಎಲ್ಲ ಕೊಟ್ಟಿದ್ದಾರೆ, ಸೇಮ್ ಕೊಟ್ಟಿದ್ದಾರೆ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಕೂಡ ಅಷ್ಟೇ 2 BHK ಇರುತ್ತೆ. ಸೊ ಫ್ರಂಟ್ ವಿಂಡೋ ಬಂದುಬಿಟ್ಟು ಇದು ಟೀ ಕುಡ್ ಇರುತ್ತೆ. ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಫ್ರಂಟಿಗೆಲ್ಲನೂ ಅಷ್ಟೇ ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಸೊ ಹಾಗೆ ಸಿಂಪಲಾಗಿ ತೋರಿಸ್ತೀನಿ. ಡೋರ್ ಕೂಡ ಅಷ್ಟೇ ನಾರ್ತ್ ಫೇಸಿಂಗ್ ಇರುತ್ತೆ ವಿತ್ PU ಪಾಲಿ ಡೋರ್ಸ್ ಇದು. ಟೀ ಕುಡ್ ಡೋರ್ಸ್ ಇರುತ್ತೆ. ಸೊ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇರುತ್ತೆ. ಇದರಲ್ಲೂ ಅಷ್ಟೇ POP ಎಲ್ಲ ಮಾಡಿದ್ದಾರೆ. TV ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ಫಸ್ಟ್ ಫ್ಲೋರಲ್ಲಿ ಅಷ್ಟು ಸ್ಟ್ಯಾಂಡರ್ಡ್ ಆಗಿಲ್ಲ TV ಯೂನಿಟು, ಬಟ್ ನಾರ್ಮಲ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ, ತೊಂದರೆ ಇಲ್ಲ. ಬಟ್ ಇದು ಪೂಜಾ ರೂಮ್ ಸೇಮ್ ಇರುತ್ತೆ. ಫಸ್ಟ್ ಫ್ಲೋರ್ಗೆ ಇದಕ್ಕೇನು ಡಿಫ್ರೆನ್ಸ್ ಇರಲ್ಲ. ಕಿಚನ್ ಕೂಡ ಅಷ್ಟೇ ಸೇಮ್ ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲನೂ ಸೇಮ್ ಪ್ರೊವೈಡ್ ಮಾಡಿದ್ದಾರೆ. ಜಸ್ಟ್ ಒಂದು TV ಯೂನಿಟ್ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಷ್ಟೇ. ಸೊ ರೂಮಲ್ಲೆಲ್ಲ ಸೇಮ್ ಕಬೋರ್ಡ್ ಇರುತ್ತೆ. ಸೊ ಅದರಲ್ಲೇನು ಫಸ್ಟ್ ಫ್ಲೋರಲ್ಲಿ ಏನು ಕೊಟ್ಟಿದ್ದಾರೆ ಇದರಲ್ಲೂ ಕೂಡ ಸೇಮ್ ಪ್ರೊವೈಡ್ ಮಾಡಿದ್ದಾರೆ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಇದರಲ್ಲೂ ಬಾಲ್ಕನಿ ಇದೆ. ಮಾಸ್ಟರ್ ಬೆಡ್ರೂಮ್ ಇದೆ. ಸೇಮ್ ಸೈಜ್ ಇರುತ್ತೆ 14x14 ಇದು ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಇದೆ. ಸೇಮ್ ಫಿಟ್ಟಿಂಗ್ಸ್ ಎಲ್ಲ ಸೆರಾ ಫಿಟ್ಟಿಂಗ್ಸೇ ಯೂಸ್ ಮಾಡಿದ್ದಾರೆ. ಜಾಗರ್ ಮತ್ತು ಸೆರಾ ಫಿಟ್ಟಿಂಗ್ಸ್. ಟೋಟಲ್ ಬಿಲ್ಡಿಂಗ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಅದೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಸೆಕೆಂಡ್ ಫ್ಲೋರಲ್ಲಿ 2 BHK ಇದು. ಈಗ ಬನ್ನಿ ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ ಕೂಡ ಅಷ್ಟೇ 2 BHK ಇರುತ್ತೆ. ಸೊ ಇದು ಥರ್ಡ್ ಫ್ಲೋರ್ ಇದು 2 BHK ಇದು. ಸೊ ಒಂದು ಮನೆಯಲ್ಲಿ ಓನರ್ ಇದ್ದು ಆಲ್ಮೋಸ್ಟ್ ಒಂದು 45,000 ರೆಂಟ್ ಬರುತ್ತೆ. ಆ ಥರ ಇದೆ ಬಿಲ್ಡಿಂಗ್ ಮಾತ್ರ. ಸೊ ಒಳ್ಳೆ ರೆಂಟಲ್ಗೆಲ್ಲ ಡಿಮ್ಯಾಂಡ್ ಇದೆ. ಸೊ ಇದು ಥರ್ಡ್ ಫ್ಲೋರ್ ಇದು. ಸೊ ನೋಡಿದ್ರಲ್ಲ ಸೇಮ್ ಇರುತ್ತೆ. POP TV ಯೂನಿಟು. ಸೊ TV ಯೂನಿಟ್ ಈ ಕಡೆ ಪ್ರೊವೈಡ್ ಮಾಡಿದ್ದಾರೆ ಇದು. ಸೊ ಈಸ್ಟ್ ಸೈಡ್ ಕೊಟ್ಟಿದ್ದಾರೆ TV ಯೂನಿಟು. ಸೊ ಇದರಲ್ಲೂ ಮಾಡ್ಲರ್ ಕಿಚನ್ನು, ರೂಮ್ಗೆಲ್ಲ ಕಬೋರ್ಡ್ ಎಲ್ಲ ಮಾಡಿದ್ದಾರೆ. ರೆಸ್ಟ್ ರೂಮ್ಸ್ ಎಲ್ಲ ವೆಸ್ಟರ್ನ್ ರೆಸ್ಟ್ ರೂಮ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇದು ಪೂಜಾ ರೂಮ್ ಇದು. ಸೊ ಪೂಜಾ ರೂಮ್ ಕೂಡ ಅಷ್ಟೇ ಟೀ ಕುಡ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಬಂದುಬಿಟ್ಟು. ಸೊ ಹೇಳಿದ್ನಲ್ಲ ಒಂದು ಮನೇಲಿ ಓನರ್ ಇದ್ದು ಆರಾಮಾಗಿ ಒಂದು 45,000 ರೆಂಟ್ ಕೂಡ ಬರುತ್ತೆ ಇದು. ಸೊ ಯಾಕೆಂದರೆ ಸರೌಂಡಿಂಗಲ್ಲಿ ಒಳ್ಳೆ ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ಇದೆ. ಸೊ ರೆಂಟಲ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಬೇಗ ಫಿಲ್ ಆಗುತ್ತೆ. ಸೊ ಇಮಿಡಿಯೇಟ್ ರೆಂಟಲ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು.
ಸೊ ಟೆರೇಸ್ಗೆ ಅಷ್ಟೇ ಸೇಫ್ಟಿ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಐರನ್ದು ಇದು ಸೇಫ್ಟಿ ಡೋರ್ ಬಂದ್ಬಿಟ್ಟು. ಸೊ ಇಲ್ಲಿ ಟೆರೇಸಲ್ಲಿ ಬಂದ್ಬಿಟ್ಟು ವಾಟರ್ ಪ್ರೂಫಿಂಗ್ ಮಾಡಿಸ್ಕೊಡ್ತಾರೆ, ಇದು ಫ್ಲೋರಿಂಗ್ ಎಲ್ಲನೂ ವಾಟರ್ ಪ್ರೂಫಿಂಗ್ ಮಾಡಿಸ್ಕೊಡ್ತಾರೆ. ಇಲ್ಲೊಂದು ಟ್ಯಾಂಕ್ ಪ್ರೊವೈಡ್ ಮಾಡಿದರೆ 2000 ಲೀಟ್ರದ್ದು. ಸೊ ಟ್ಯಾಂಕ್ ರೂಮ್ ಕೂಡ ಕೊಟ್ಟಿದ್ದಾರೆ. ಮುಂದಕ್ಕೆ ಬೇಕಾದರೆ ಸೇಫ್ಟಿ ಗ್ರಿಲ್ ಹಾಕೊಂಡ್ರೆ ಇಲ್ಲಿ ಬೇಕಾದರೆ ವಾಷಿಂಗ್ ಮಿಷನ್ ಎಲ್ಲ ಇಟ್ಕೋಬೋದು, ಯಾಕಂದರೆ ವಾಟರ್ ಪಾಯಿಂಟ್ ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೇಫ್ಟಿ ಗ್ರಿಲ್ ಏನಾದರೂ ಮಾಡ್ಕೊಂಡ್ರೆ ಸೊ ಇಲ್ಲೇ ಎಲ್ಲ ವಾಷಿಂಗ್ ಮಿಷನ್ ಬೇಕಾದರೆ ಇಟ್ಕೋಬೋದು. ಸೊ ನೋಡ್ಬೋದು ಸರೌಂಡಿಂಗ್ ಎಲ್ಲ ತುಂಬ ಫಾಸ್ಟ್ ಡೆವಲಪ್ಮೆಂಟ್ ಇದೆ ಏರಿಯಾ ಮಾತ್ರ. ಅದು ರೇವಾ ಯೂನಿವರ್ಸಿಟಿದು. ಸೊ ಮನೆ ಬ್ಯಾಕ್ ಸೈಡ್ ಬರುತ್ತೆ, ಜಸ್ಟ್ 1/2 ಕಿಲೋಮೀಟರ್ ಆಗುತ್ತೆ ರೇವಾ ಯೂನಿವರ್ಸಿಟಿಗೆ. ಸೊ ಅದೇನು ಬಿಲ್ಡಿಂಗ್ ಕಾಣಿಸ್ತಿದ್ದಲ್ಲ ಲಾಂಗ್ ಡಿಸ್ಟೆನ್ಸಲ್ಲಿ, ಅದು ಬಂದ್ಬಿಟ್ಟು ಬಾಗ್ಲೂರು ಕ್ರಾಸದು ಮೆಟ್ರೋ ಸ್ಟೇಷನ್ನು, ಸಲಾರ್ಪುರಿಯ ಅವ್ರದ್ದು ಟೆಕ್ ಪಾರ್ಕ್, ಅದು ಏರ್ಪೋರ್ಟ್ ಮೇನ್ ರೋಡ್ ಕೂಡ ಜಸ್ಟ್ ಅಲ್ಲಿಂದ 1.5 ಕಿಲೋಮೀಟರ್ಸ್ ಆಗುತ್ತೆ ಇದು. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ, ಬಿ ಖಾತಾ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಸ್ ಇರುತ್ತೆ, ಅಪ್ ಟು 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ನಿಮಗೆ. ಸೊ ಪ್ರೈಸ್ ಬಂದ್ಬಿಟ್ಟು 1,45 lakhs ಹೇಳ್ತಾರೆ, 1,45,00,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಮನೆ, ನೋಡ್ಬೋದು, ಬಜೆಟ್ ವೈಸಲ್ಲಿದೆ. ಸೊ ಲೊಕೇಶನ್ ಬಂದ್ಬಿಟ್ಟು ಕಟ್ಗೆನಲ್ಲಿ ಬಾಗ್ಲೂರು ಮೇನ್ ರೋಡಲ್ಲಿ ಬರುತ್ತೆ. ಬಾಗ್ಲೂರು ಮೇನ್ ರೋಡ್ಗೆ ಜಸ್ಟ್ 1/2 ಕಿಲೋಮೀಟರ್ ಆಗುತ್ತೆ. ಏರ್ಪೋರ್ಟ್ ಮೇನ್ ರೋಡ್ಗೆ 1.5 ಕಿಲೋಮೀಟರ್ಸ್ ಆಗುತ್ತೆ. ಇವನ್ ಮೆಟ್ರೋ ಸ್ಟೇಷನ್ಗೂ ಅಷ್ಟೇ 1.5 ಕಿಲೋಮೀಟರ್ಸ್ ಆಗುತ್ತೆ. ಯಲಂಕಾಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಕೋಗ್ಲು ಮೇನ್ ರೋಡ್ಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಈ ಥರ ಒಳ್ಳೆ ಲೊಕ್ಯಾಲಿಟಿ ಇದೆ. ಕಾಲೇಜಸ್ ಬಂದ್ಬಿಟ್ಟು ರೇವಾ ಕಾಲೇಜ್ ಇದೆ, ಬೃಂದಾವನ್ ಯೂನಿವರ್ಸಿಟಿ ಇದೆ, ರೇವಾ ಯೂನಿವರ್ಸಿಟಿ, ನಿಟ್ಟೆ ಕಾಲೇಜು, ಮಣಿಪಾಲ್ ಯೂನಿವರ್ಸಿಟಿ, VIT ಕಾಲೇಜು, ವೆಂಕಟೇಶ್ವರ, ಈ ಥರ ಒಳ್ಳೊಳ್ಳೆ ಕಾಲೇಜಸ್ ಕೊಡುತ್ತೆ. ಸ್ಕೂಲ್ಸ್ ಬಂದ್ಬಿಟ್ಟು DPS ಇದೆ, ಮತ್ತು ಆಕ್ಸ್ಫರ್ಡ್ ಸ್ಕೂಲ್ ಇದೆ, NPS ಸ್ಕೂಲ್ ಇದೆ, ಈ ಥರ ಒಳ್ಳೊಳ್ಳೆ ಸ್ಕೂಲ್ಸ್ ಇದೆ. ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.